ನನಗೆ ಬೈಯೋದು, ರಾಹುಲ್ ಗಾಂಧಿ ಅವ್ರಿಗೆ ಬೈಯೋದು, ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಬೈಯೋದು, ನಮ್ಮೆಲ್ಲರಿಗೆ ಬೈಯೋದು. ಮತ್ತು ಮ್ಯಾಲಿಂದ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ಗೆ ಅವರೆಲ್ಲ ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದು ಯಾರು ಮಾಡಿದಾರಪ್ಪ? ಇದು ಯಾರು? ನೀವು BJPದವ್ರು ಬಂದು ಮಾಡಿರ? ಈ ಚಿತ್ತಾಪುರಕ್ಕೆ ಬರಬೇಕಾದ್ರೆ ಸರಿಯಾಗಿ ರಸ್ತೆ ಇರಲಿಲ್ಲ, ಸರಿಯಾದಂಥ ರೋಡ್ ಇರಲಿಲ್ಲ, ನ್ಯಾಷನಲ್ ಹೈವೇ ಇರಲಿಲ್ಲ. ಇವೆಲ್ಲ ಯಾರು BJPದವ್ರು ಬಂದು ಮಾಡಿದ್ರ? ರೈಲ್ವೆ 27 ಮಾರ್ಕ್ಗಳು ಗುಲ್ಬರ್ಗ 1ರಲ್ಲೇ ನಾನು ಮಾಡಿಕೊಟ್ಟಿದ್ದೇನೆ. ವಾಡಿಯಿಂದ ಗದಗವರೆಗೆ ಒಂದು ದೊಡ್ಡ ಈಗ ರೈಲ್ವೆ ಲೈನ್ ಮುಗಿತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಅದು ಮುಕ್ತಾಯ ಆಗ್ತದೆ. ಅರೆ, ಇಂಥ ದೊಡ್ಡ ದೊಡ್ಡ ಕೆಲಸಗಳು ಸಾರ್ವಜನಿಕರಿಗೆ ನಾವು ಮಾಡಿಕೊಟ್ಟರೂ ಕೂಡ ಕೆಲವು ಜನ ಹೊಟ್ಟೆ ಕೆಚ್ಚು ಪಡ್ತಾರೆ. ಇದು ಸರಿಯಲ್ಲ. ಯಾರು ಕೆಲಸ ಮಾಡ್ತಾರೋ ನೀವು ಬೆಂಬಲ ಕೊಡಿ. ಬಾಕಿದ ರಾಜಕೀಯ ಇರ್ತದೆ. ರಾಜಕೀಯದಲ್ಲಿ ನಾವೇನು ಮಾಡಬೇಕು, ಯಾವ ರೀತಿಯಾಗಿ ಪಕ್ಷನ ಬೆಳೆಸೋಕ್ಕೇನು ಕೆಲಸ ಮಾಡ್ತಾರೋ ಅದು ಮಾಡ್ತಾರೆ. ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲರೂ ಕೈ ಜೋಡಿಸಿ, ಮೊದಲೇ ನಮ್ಮ ಗುಲ್ಬರ್ಗ ಹಿಂದುಳಿದಂಥ ಭಾಗ, ಅದಕ್ಕಾಗಿ ನಾನು ಸಂವಿಧಾನದಲ್ಲಿ ತಿದ್ದುಪಡಿ ತಂದು 375J ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ, ಅದನ್ನ ಮಾಡಿ ನಿಮಗೆ ಕೊಟ್ಟಿದ್ದೇವೆ. ಅದರಿಂದ ಇಂಜಿನಿಯರಿಂಗ್ ಸೀಟ್, ಮೆಡಿಕಲ್ ಸೀಟ್, ರಸ್ತೆಗಳು, HKD ಬೋರ್ಡು, ಕರ್ನಾಟಕ ಕಲ್ಯಾಣ ಬೋರ್ಡು, ಸಾವಿರಾರು ಕೋಟಿ ರೂಪಾಯಿ ಅನುದಾನ. ಇವೇನು ಪುಕ್ಷಟೆ ಬಂತೇನ್ರಿ? ಯಾರು ಮಾಡಿದ? ಇದೇ BJP ಅವ್ರಿಗೆ ಕೊಟ್ಟೇವೆ. ನಮ್ಮ ಅದಾನಿ ಅವರಿದ್ದಾಗ ಹೋಮ್ ಮಿನಿಸ್ಟರ್ ಇದ್ರು. ಅವ್ರೇನು ಮಾಡಿದ್ರು ಅಂದರೆ, ನಾವು ಏನು ಅಪ್ಲಿಕೇಶನ್, ನಾನು, ಧರ್ಮ ಸಿಂಗ್ ಅವರು, ಈ ಭಾಗದ ನಾಯಕರು ಹೋಗಿ ಕೊಟ್ಟರೆ ಅದು ಹಿಂಗೆ ಬಿಸಾಕ್ಬಿಟ್ರು. वो नहीं होने वाला है, अगर एक जगह हम करेंगे तो दूसरे वाले पूछते हैं, ये पेट्रोल बॉक्स खुला हो जाता है ಅಂತ ಹೇಳಿದ್ರು. ಇನ್ನೊಂದು ಅವ್ರು ಹೇಳಿದ್ರು, ಯಾಕಂದ್ರೆ ಇದಕ್ಕೆ 2/3 ಭಾಗ ಬೇಕು, 2/3 ಮೆಜಾರಿಟಿ ಇದ್ರೆ ಸಂವಿಧಾನ ಬದಲಾವಣೆ ಆಗ್ತದೆ. ನಮ್ಮ ಪಕ್ಷಕ್ಕೆ 208 ಸೀಟ್ ಇದ್ದು ನಾನು 130 MP-ಗಳಿಗೆ ಹೇಗೆ ಮನವೊಲಿಸಿ ಈ ತಿದ್ದುಪಡಿ ಮಾಡಿದ್ದೇನೆ ಅದು ನನಗೆ ಗೊತ್ತು. ಅದರ ಲಾಭ ನಾವೇನು ತಗೊಳ್ತಾ ಇಲ್ಲ. ನನ್ನ ಮಕ್ಕಳಿಗೆ ಸಿಗಲ್ಲ, ನನ್ನ ಮೊಮ್ಮಕ್ಕಳಿಗೆ ಸಿಗೋದಿಲ್ಲ, ಅಥವಾ ಇದ್ರ ಮೇಲೆ ಕುಂತಂಥವ್ರು ಅನೇಕ ನಾಯಕರಿಗೆ ಸಿಗೋದಿಲ್ಲ. ಯಾರಿಗೆ ಸಿಗ್ತದೆ? ಇಲ್ಲಿ ಹುಟ್ಟಿ ಬೆಳೆದು ಯಾರು ಬಡವರಿದ್ದಾರೋ, ಯಾರು ರೈತರಿದ್ದಾರೋ, ಯಾರು ನಮ್ಮ ತಾಯಿಂದರಿದ್ದಾರೋ ಅವರಿಗೆ ಅನುಕೂಲ ಮಾಡೋಕ್ಕೆ ಇಂಥ ಒಂದು ಮಹತ್ವದ ಕಾನೂನನ್ನು ನಾವು ತಂದುಕೊಟ್ಟೆವು. ಆದರೆ ಇನ್ನೂ ಕೆಲವು ಜನ, ನಾವು ನೋಡಿ ಏರ್ಪೋರ್ಟ್ ಮಾಡಿಕೊಟ್ಟೇವೆ. ನಾನು ನೆನೆಸ್ಬೇಕು, ನಮ್ಮ ಶ್ರೀನಿವಾಸ ಸರಡಗಿ ಜನರಿಗೆ ನಮಸ್ಕಾರ ಮಾಡ್ತೀನಿ 10 ಸಲ. ಅವರು ಪಾಪ 1,000 ಎಕರೆ ಜಮೀನು ಸ್ವಲ್ಪ ಹಣದಲ್ಲೇ ಕೊಟ್ಟು ಇವತ್ತು ಅಲ್ಲಿ ನಿಂತಿದೆ. ಅಂಥದ್ದೆಲ್ಲ ನಾವೇ ಮಾಡಿದ್ದು. ಕೇಂದ್ರ ಸರ್ಕಾರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ದುಡ್ಡಿಲ್ಲ, ಬರೇ ಜನ ಕೊಟ್ಟಂತ ಜಮೀನು ಮತ್ತು ಇಲ್ಲಿ ಬೋರ್ಡಿನಲ್ಲಿ ನಮ್ಮ ಹಕ್ಕು ಏನಿತ್ತು ಅದನ್ನ ತೆಗೆದುಕೊಂಡು ಅದು ಮಾಡಿರ್ತೇವೆ. ಈಗ ಅದು ಪ್ಲೇನೇ ಬಂದ್ ಮಾಡಿಬಿಟ್ರು. ಯಾಕೆ? ಅರೆ ಓ ಖರ್ಗೆ ಜಿ ಫಿರ್ತೆ ಉದರ್, ಖರ್ಗೆ ದಿನ ಬರ್ತಾರ? ಇಂಥ ಅಂದ್ರೆ ಕೆಟ್ಟ ಕೆಲಸ, ಕೆಟ್ಟ ಯೋಚನೆ ಮಾಡೋದು. ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು.
ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ. ಈಗ ಇವರು ಅಧಿಕಾರಕ್ಕೆ ಬರೋದು ಬಹಳಷ್ಟು ಪ್ರಯತ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಮೇರಿಕ ಇವತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಪ್ರಿಯಾಂಕ ಅವರು ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ರು, ನಾ ಕ್ಷಮಾ ಕೇಳ್ತೇನೆ, ಭಾಳಷ್ಟು ಜನ ಮಾತಾಡೋರಿದ್ರು, ಆದರೆ ಸಮಯ ಇಲ್ಲ, ಅದಕ್ಕೆ ನಾವು ಕ್ಷಮಿಸಬೇಕು ಅಂತ ಕ್ಷಮೆಯನ್ನು ಕೇಳ್ತೇನೆ. ಮೋದಿಯವರು ट्रंप ಹೇಳಿದ್ರು, ನನ್ನ दोस्त मेरा दोस्त है, सुबह जब उठते हैं चाय पीते वक्त मैं ट्रंप को फोन घुमाता हूं, बात करता हूं, योगक्षेम पूछता हूं. ಎಲ್ಲೋದಪ್ಪ ನಿಮ್ಮ ಟ್ರಂಪ? ಇವತ್ತು ನಮಗೆ ರಷ್ಯಾದಿಂದ ಎಣ್ಣೆ ತರಬೇಕಾಗಿ ತರ್ತಿದ್ದೇವೆ. ಅವ ಹೇಳ್ದ, ರಷ್ಯಾಲಿಂದ ಎಣ್ಣೆ ಖರೀದಿ ಮಾಡಬಾರ್ದು, ಒಂದು ವೇಳೆ ಮಾಡ್ದ ಎಣ್ಣೆಯನ್ನ ಅಲ್ಲಿ ತಗೊಂಡ್ರೆ ನಿಮ್ಮ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ, 50% ಟ್ಯಾಕ್ಸ್, 100% ಟ್ಯಾಕ್ಸ್, 25% ಟ್ಯಾಕ್ಸ್. ಯಾರು ಮಾಡಿದ್ದು? ಇದು ಮೋದಿ ದೋಸ್ತ್. ಮುಂಜಾನೆ ಕಾಫಿ ಕುಡಿಯಾಗ, ಟೀ ಕುಡಿಯಾಗ ಮಾತಾಡ್ತಿದ್ರಂತೆ. ಏನ್ ಮಾತಾಡ್ತಿದ್ರು? ಇದೇ ಮಾತಾಡಿದ್ರ, ಟ್ಯಾಕ್ಸ್ ನಿಮ್ಮ ಇಂಡಿಯಾಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ಲಿ ಅಂತ ಮಾತಾಡ್ತಿದ್ರ. ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಅಯತುಲ್ಲಾ ಖೊಮೇನಿ, ಅದು ಒಂದು ದೇಶ ಅಲ್ಲ, ಆ ದೇಶದ ಮುಖ್ಯಸ್ಥನಿಗೆ ಕೊಲೆ ಮಾಡಿದ್ರು. ವೆನೆಜುಲಾ ಅಂತ ಹೇಳಿ ಒಂದು ದೇಶ ಅಮೆರಿಕ ಹತ್ತಿರ ಇದೆ, ಅದರಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ, ಇರಾನ್ಲಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ. ಆದರೆ ರಾತ್ರಿ ಈ ಕೊಮೇಲಿಗೆ ಅಮೆರಿಕದವರು ಹೊಡೆದ್ಬಿಟ್ರು, ಅವ್ರದ್ದು ಹತ್ಯೆ ಆಯಿತು. ಇದು ಒಂದು ದೇಶದ ಮುಖ್ಯಸ್ಥನಿಗೆ ನೀವು ಕೊಲೆ ಮಾಡಿದ್ರೆ ದೇಶ ಸುರಕ್ಷಿತ ಉಳಿತದೆ, ಪ್ರಪಂಚ ಸುರಕ್ಷಿತ ಉಳಿತದ. ಇದು ಯೋಚನೆ ಮಾಡಿ. ಇವತ್ತು ಖೊಮೇನಿ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ವೆನೆಜುಲಾದ ಮತ್ತಾರು ಇರ್ಬೋದು. ಹಿಂಗೆ ಪ್ರತಿ ಒಬ್ಬರಿಗೆ ನೀವು ಧಮಕಿ ಹಾಕಿ ಹಾಕಿ ಇಡೀ ಪ್ರಪಂಚದಲ್ಲೇ ಅಶಾಂತಿ ಮಾಡಿದರೆ ಯಾವ ದೇಶನೂ ಇಡೀ ವಿಶ್ವದಲ್ಲಿ ಶಾಂತಿ ಇರೋದಿಲ್ಲ. ವಿಶ್ವದಲ್ಲಿ ಶಾಂತಿ ಬೇಕು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಾವು ನಡಿಬೇಕು. ಮತ್ತು ಅಮೆರಿಕಾಗೆ ಇಂಥ ಕಮೆಂಟ್ ಬಂದಿದೆ, ನಾನು ಹೇಳ್ತೇನೆ ನಿಮಗೆ, ಅಂತಾರಾಷ್ಟ್ರೀಯ ಕಾನೂನುಗಳೇನಿವೆ ಅದರ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಜಬರ್ದಸ್ತಿಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು. ನಮ್ಮಲ್ಲಿ ತೊಗರಿ ಬೆಳೆ ಇದೆ, ಹೆಸರಿದೆ, ಉದ್ದಿದೆ, ಸೋಯಾಬೀನ್ ಇದೆ, ಮೆಕ್ಕೆಜೋಳ ಇದೆ, ನಮ್ಮ ಅರಳಿ ಕಪಾಸ್, ಇದೆಲ್ಲ ನಾವು ಉತ್ಪನ್ನ ಮಾಡ್ತೇವೆ. ಟ್ರಂಪ್ ನಮ್ಮ ಕೈಯಿಂದ ನಮ್ಮವರಿಗೆ ಹೇಳಿ, ನೋಡಿ ನಾನು ಇವೆಲ್ಲ ಅಮೇರಿಕಾಯಿಂದ ನಿಮಗೆ ಕಳಿಸ್ತೇನೆ, ಮತ್ತು ಅದ್ರ ಬೆಲೆ, ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ, ಇಂಡಿಯಾ ಗವರ್ಮೆಂಟು ಟ್ಯಾಕ್ಸ್ ಹಾಕಂಗಿಲ್ಲ. ಆದ್ರೆ ನಾವು ಕಳಿಸ್ತಕ್ಕಂಥ ಸಾಮಾನು ಮೇಲೆ ಅವ್ರು ಟ್ಯಾಕ್ಸ್ ಹಾಕ್ಬೋದು ಅಮೇರಿಕಾದಲ್ಲಿ. ಈಗ ನನ್ನ ತೊಗರಿ ಯಾರು ತಗೊಳ್ತಾರೆ? ನನ್ನ ಹೆಸರು ಯಾರು ತಗೊಳ್ತಾರೆ? ನನ್ನ ಮುದ್ದೆ ಯಾರು ತಗೊಳ್ತಾರೆ? ನಮ್ಮ ಜೋಳ ಅಂತೂ ಹೋಗೋದಿಲ್ಲ ಬಿಡಿ, ನನ್ನ ಅಕ್ಕಿ ಯಾರು ತಗೊಳ್ತಾರೆ? ನನ್ನ ಹತ್ತಿ ಯಾರು ತಗೊಳ್ತಾರೆ? ಯಾಕಂದ್ರೆ ಇದ್ರ ಬೆಲೆ ನಮ್ಮಲ್ಲಿ ಮೊದಲೇ ಬೆಲೆ ಏರ್ಕಿದೆ, ನಾವು ಹೊರಗಡೆ ಕಳ್ಸಂಗಿಲ್ಲ.
ಕಳಿಸಿದ್ರೆ ಅದ್ರ ಮೇಲೆ ಟ್ಯಾಕ್ಸ್. ಅವರು ಅಲ್ಲಿಂದ ಅವ್ರ ಬಳಿ 10 ಎಕರೆ 20 ಎಕರೆ 100 ಎಕರೆ ಇಲ್ಲ, ಅವ್ರ ಹತ್ರ ಸಾವಿರಾರು ಎಕರೆ. ಒಬ್ಬನೇ ಮಷೀನ್ ಹಚ್ಚಿ, ಟ್ರ್ಯಾಕ್ಟರ್ ಹಚ್ಚಿ, ದೊಡ್ಡ ದೊಡ್ಡ ಮಷೀನ್ ಹಚ್ಚಿ ಉಳ್ತಾನೆ ಜಮೀನು. ಅವನಿಗೆ ಅದನ್ನು ಪಡ್ತಾಳು ಬೀಳ್ತದೆ. ನಮ್ಮ ದೇಶದಲ್ಲಿ 65% ರೈತರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅಮೆರಿಕಾದಲ್ಲಿ 3%. ಎಷ್ಟು? 3%. 3%. ಕುಲ ಮತ ಭೇದ ಜಾತಿ ಬಿಟ್ಟು ಮೊದಲು ದೇಶ ಉಳಿಸ್ಬೇಕು, ಆಮೇಲೆ ಮತ್ತೊಂದು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಮೋದಿ ಅಧಿಕಾರಕ್ಕೋಸ್ಕರ ಮುಂಜಾನೆ ಹಿಡಿದು ಸಂಜೆ ತನಕ ಎಲೆಕ್ಷನ್ ಭಾಷಣ. ಇವತ್ತು ಎಲ್ಲರ, ಇವತ್ತು ಅಸ್ಸಾಂನಗರ, ಇವತ್ತು ಎಲ್ಲರ, ಇವತ್ತು ವೆಸ್ಟ್ ಬೆಂಗಾಲ್ದಾಗ, ಇವತ್ತು ಎಲ್ಲರ ತಮಿಳ್ನಾಡ್ದಾಗ. ಮಾರಾಯ, ನೀನು ಸರ್ಕಾರ ಮಾಡು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದು ಜನರ ಕೊರತೆ ನೋಡಿ, ಪ್ರಪಂಚದಲ್ಲಿ ಏನು ನಡೆದಿದೆ ಅದು ನೋಡಿ, ನಮ್ಮ ಮೇಲೆ ಯಾರ್ಯಾರು ದಾಳಿ ಮಾಡ್ತಾರೆ ಅದು ನೋಡಿ, ಅದನ್ನ ಬಿಟ್ಟು ಊರು ತಿರುಗೋದು, ಭಾಷಣ ಮಾಡೋದು, ಚುನಾವಣೆ ಪ್ರಚಾರ ಮಾಡೋದು, ಕಾಂಗ್ರೆಸ್ ಬೈಯೋದು. ಅರೆ, ಕಾಂಗ್ರೆಸ್ ಅಧಿಕಾರ ಬಿಟ್ಟು 35 ವರ್ಷ 40 ವರ್ಷ ಆಯ್ತು, ಇನ್ನೂ ಕಾಂಗ್ರೆಸ್ ಬೈಯೋದು. ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಬಿಟ್ಟ ಮೇಲೆ, ರಾಜೀವ್ ಗಾಂಧಿ, ಈ 4 ಮಂದಿ ಬಿಟ್ಟ ಮೇಲೆ ಯಾರಿದ್ರಪ್ಪ ಕಾಂಗ್ರೆಸ್ದವರು? 89ರಿಂದ ಇಲ್ಲಿವರೆಗೆ ನೀವು ಹೇಳಿ. ಆದರೂ ಇನ್ನೂ ಕಾಂಗ್ರೆಸ್ ಬೈಯೋದು ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಕೈಲಿ ಮಾಡೋಕ್ಕೇನು ಆಗೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಬೈಯೋದು, ಅಟೆನ್ಷನ್ ಡೈವರ್ಟ್ ಮಾಡೋದು, ಬೇರೆ ಬೇರೆ ಮಾತನ್ನ ಹೇಳೋದು. ಈ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಉತ್ಪತ್ತಿ ಮಾಡಿದಂಥವ್ರು, ತಯಾರು ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವ್ರಿ. ಅದು HMD ಇರ್ಬೋದು, HAL ಇರ್ಬೋದು, BL ಇರ್ಬೋದು, BHEL ಇರ್ಬೋದು, ಡ್ಯಾಮ್ಗಳಿರ್ಬೋದು, ಪವರ್ ಹೌಸಸ್ ಇರ್ಬೋದು, ಹೊಸ ರಸ್ತೆಗಳು ನಿರ್ಮಾಣ ಇರ್ಬೋದು, ಶಾಲೆ ಕಟ್ಟಡಗಳಿರ್ಬೋದು. ಈ ಕೆಲಸ, ದೇಶ ಕಟ್ಟ ಕೆಲಸ ನಾವು ಮಾಡಿದ್ರೆ ದೇಶ ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮೋದಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಇವ್ರ ಫಾರಿನ್ ಪಾಲಿಸಿ ತಪ್ಪು. ಮೊದಲ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಮರ್ಯಾದೆ ಕೊಡ್ತಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿದ್ದಾಗ ಇಡೀ ಪ್ರಪಂಚದಲ್ಲಿ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಹೇಳಿ ಎಲ್ಲ ದೇಶಗಳು ನೆಹರೂಜಿಯವರ ಅಧ್ಯಕ್ಷತೆಯಲ್ಲಿ ಈ ಅನೇಕ ನಮ್ಮ ಪಾಶ್ಚಿಮಾತ್ಯ, ನಮ್ಮ ವಿಶೇಷವಾಗಿ ಈ ಸೌತ್ ಈಸ್ಟ್ ಏಷ್ಯಾ ಕಂಟ್ರಿಗಳೇನಿವೆ ಅಥವಾ ನಾರ್ತ್ ಈಸ್ಟ್ ಕಂಟ್ರಿಗಳೇನಿವೆ, ಇವೆಲ್ಲನೂ ಕೂಡ ನೆಹರೂಜಿಯವರ ಜೊತೆಯಲ್ಲಿ ಕೆಲಸ ಮಾಡಿ ಪ್ರಪಂಚದಲ್ಲಿ ಶಾಂತಿ ಇಟ್ಟರು. ಇವ್ರೇನು ಮಾಡಿದ್ರು? ಇವರು ಯಾರು ಸರಿನೂ ಸರಿ ಇಲ್ಲ, ಬರೇ ಪ್ರತಿಯೊಂದು ಊರಿಗೆ ಹೋಗೋದು, ಒಂದು ಕೊಳ್ಳಾಗಿದ್ದು ಹಾಕೊಳ್ಳೋದು. ಯಾವುದು? ಅದೇನು ಬಿಲ್ಲ ಹಾಕ್ಬಿಟ್ರಂದ್ರೆ ನನಗೆ ಸನ್ಮಾನ ಮಾಡಿದ್ರು. ಇಸ್ರಾಯೇಲ್ ಸನ್ಮಾನ ಮಾಡ್ತು. ಇಸ್ರಾಯೇಲ್ ಸನ್ಮಾನ ಮಾಡಿ ಮರುದಿವ್ಸನೇ ಇರಾನ್ ಮೇಲೆ ಗುಂಡು ಹಾಕ್ತು. ನೀವಲ್ಲೇ ಇದ್ದೀರಲ್ಲಪ್ಪ 2-3 ದಿವಸ, ನೀವು ಅಲ್ಲಿ ಬಿಟ್ರೆ 2 ದಿವಸದಲ್ಲಿ ಇರಾನ್ ಮೇಲೆ ಚಿಪ್ಪಣಿ ಹಾರಿಸಿ ಅವನು ಕೊಲೆ ಆಯ್ತು. ಇಂಥ ಜನ ನಮ್ಮ ದೇಶದಲ್ಲಿ ಹುಟ್ಟಿದ್ದಾರೆ. ಇವರಿಗೆ ನೀವು ಒಳ್ಳೆ ಪಾಠ ಕಲಿಸ್ತಕ್ಕಂಥದ್ದು ಮಾಡಬೇಕು. ಮತ್ತು ವಿಶೇಷವಾಗಿ ಈ ನಮ್ಮ ತಂದಂಥ ಸ್ವಾತಂತ್ರ್ಯವನ್ನು ನಾವು ಇಟ್ಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಮತ್ತು ಇದರ ತಕ್ಕಂತೆ ನಾವು ನಡೀತಕ್ಕಂಥದ್ದು ಕೂಡ ಆಗಬೇಕು. ನಾ ಇನ್ನೊಂದು ನಿಮಗೊಂದು ವಿಶೇಷ ಮಾತು ಹೇಳ್ತೀನಿ. ಯಾಕಂದ್ರೆ ಅವರು ಬಹಳ ಹಾರಾಡ್ತಾರೆ, ಚೀರಾಡ್ತಾರೆ.
ಯುದ್ಧ ಭೂಮಿಯಲ್ಲಿ ಹೋದರೆ ಮೊದಲು ಹೇಳ್ತಿದ್ರು, इंडिया के तरफ अगर कोई आंख उठा के देखा उसके आंख निकालेंगे, लाल आंख दिखाने वालों को हम उसको उसके जगह पे बिठाएंगे। कहाँ है भाई? चीन अब ईरान के साथ जा रहा है, पाकिस्तान के साथ जा रहा है, रसिया जा रहा है, अमेरिका तुम्हारा दोस्त तुम्हारे खिलाफ तुम्हारे एरिया में आके घुस के ईरान का जो नेवी है ಏನಂತಾರದಕ್ಕೆ ಓ ದೊಡ್ಡ ಜಹಾಜ್ ನಮ್ಮ ದೇಶದಲ್ಲಿ ತಂದಿದ್ರು ಅವರು. ಯಾಕಂದ್ರೆ ಅಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು ವಿಶಾಖಪಟ್ಟಣಂನಲ್ಲಿ, 10 ದೇಶಗಳ ಜಹಾಜ್ಗಳು ಬಂದಿವು. ಒಂದು ಜಹಾಜ್ ಇರಾನ್ನವರು ಅಲ್ಲೇ ಉಳಿಸಿದ್ರು. ಯಾಕಂದ್ರೆ ಇಲ್ಲಿ ಇರಲಿ ಈ ದೇಶದ ಹೆಂಗೆ ಇಲ್ಲಿ ಏನು ನಡೀತದೆ ಅಂತ ಹೇಳಿ ಅದ್ರ ಮೇಲೆ ಬಾಂಬ್ ಹಾಕಿದ್ರು. ಮೊನ್ನೆ ಅಮೇರಿಕಾದವ್ರು ನಮ್ಮ ಇಸ್ರಾಯೇಲ್ದವ್ರು ಬಾಂಬ್ ಹಾಕಿ ಅದು ಸತ್ಯಾನಾಶ ಮಾಡಿಬಿಟ್ರು. ಮತ್ತೆ ಎಲ್ಲಿ ಹೋದ್ರು ನೀವು? ಅರೆ ನಿಮ್ಮ ಅಂಗಳದಲ್ಲೇ ಬಂದು, ಹಿಂದೂ ಮಹಾಸಾಗರದಲ್ಲೇ ಬಂದು ಅವನು ಬಾಂಬ್ ಹಾಕಿ ಹೋಗ್ತಾನಂದ್ರೆ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ತಯಾರಿ ಇದೆ, ದೇಶ ಉಳಿಸ್ತಕ್ಕಂಥ ಶಕ್ತಿ ಎಷ್ಟಿದೆ ಅದು ತೋರಿಸ್ತಾ ಇದೆ. ಅದಕ್ಕಾಗಿ ನಾವು ಮಾತಾಡಿ ಮಂತ್ರ ಹಾಕಿ ದೇಶ ಉಳಿಸಕ್ಕಾಗಲ್ಲ. ದೇಶದಲ್ಲಿ ನಮ್ಮ ಯುವಕರಿಗೆ ಶಕ್ತಿ ತುಂಬಬೇಕಾಗ್ತದೆ, ಎಲ್ಲರಿಗೂ ಒಂದಾಗಿಡಬೇಕಾಗ್ತದೆ. ಇಲ್ಲಿ ಒಂದಿಲ್ಲ, ಸಬ್ ಬಾಟೋ ಕಾಟೋ ಇವೇ ಮಾತು. ಅದಕ್ಕಾಗಿ ಮೋದಿ ಅವರು ಏನು ಮಾಡಿದ್ದಾರೆ ಅಂದ್ರೆ, ಈಗ ನಾನು ಒಂದು ಯಾರೋ ಬರೋ ಮುಂದೆ ಒಂದು ನನಗೆ ಶಾಯರಿ ಕೊಟ್ಟಿದ್ರು. कभी मंदिर कभी मस्जिद के नाम पर मत लड़ाओ, कभी मंदिर कभी मस्जिद के नाम पर मत लड़ाओ, इस मिट्टी की खुशबू में सबको साथ बसाओ, इस मिट्टी की खुशबू में सबको साथ बसाओ, ये हिंदुस्तान है, यहाँ की पहचान यही है, मोहब्बत बो भाईचारा उगाओ. ಇಲ್ಲಿ ಈ ದೇಶ ಇಂಥ ದೇಶ ಇದೆ, ಇಲ್ಲಿ ಬರೇ ಜಗಳಗಳತ್ತ. ಇದ್ರಲ್ಲಿಂದ ಏನಾಗ್ತದೆ ನಿಮಗೆ ಗೊತ್ತಾ? ಪ್ರಪಂಚದಲ್ಲಿ ಒಂದಿಲ್ಲ ಒಂದು ನಮ್ಮ ಮೇಲೆ ಆಪಾದನೆ ತಂದು ಕೊನೆಗೆ ನುಕ್ಸಾನ ಆಗೋದು ಬಡವರಿಗೆ. ಶ್ರೀಮಂತರಂಗ ಬದುಕ್ತಾರೆ. ಬಾಂಬ್ ಬೀಳೋದು ಅಂದ್ರೆ ಓಡಿ ಅಮೆರಿಕಾಗೆ ಹೋಗ್ಬೋದು, UK ಹೋಗ್ಬೋದು. ಯಾವುದಾರ ಒಂದು ಸಣ್ಣ ಐಲ್ಯಾಂಡ್ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಬಚ್ಚಿ ಕೂಡ್ಬೋದು ಇವರು. ನಾವೆಲ್ಲಿ ಕೂಡೋಣಪ್ಪ? ನಮ್ಮ ಮನೆಗಳು ಚಿಕ್ಕ ಚಿಕ್ಕ ಇವೆ. ಯಾರ್ದು 1 ಬೆಡ್ರೂಮ್ 2 ಬೆಡ್ರೂಮ್ 3 ಬೆಡ್ರೂಮ್ 4 ಬೆಡ್ರೂಮ್ ಅಂದ್ರೆ ಬಹಳ ದೊಡ್ಡ ಮನೆ ಆಯ್ತು. ನಾವೆಲ್ಲಿ ಅಡಿಕೊಂಡು ಕೂಡೋಣ? ಊರು ಬಿಟ್ಟು ಹೋಗ್ಬೇಕಾದ್ರೂ ದುಡ್ಡಿಲ್ಲ, ಬಸ್ಗಳಿಲ್ಲ, ರೈಲ್ವೆ ಇಲ್ಲ. ಅರೆ ನೀವು ಇಂಥ ಮಾತುಗಳನ್ನ ಹೇಳಿ ಜನರಿಗೆ ಅವರ ಒಂದು ಮಾತಿಗೆ ನೀವು ಹೆಚ್ಚಾಗಿ ಮಗಳಾಗಬಾರ್ದು. ನಿಮಗೆ ಕೊನೆಯದಾಗಿ ಇನ್ನೊಂದು ಹೇಳ್ತೀನಿ. ಏನು ಅಂದರೆ RSS ಮತ್ತು BJPದಾಗಿರ್ತಕ್ಕಂಥ ಕೆಲವು ಜನ, ನಾ ಎಲ್ಲರಿಗೂ ಹೇಳೋದೆ, ಇವರೆಲ್ಲ ಮೊದಲ ಬ್ರಿಟಿಷರ ಜೊತೆಯಲ್ಲಿದ್ದಂಥವ್ರು, ಅವ್ರ ಕೈ ಕೆಳಗೆ ನೌಕರಿ ಮಾಡಿದಂಥವ್ರು. ಇವರು ದೇಶಕ್ಕಾಗಿ ತನ್ನ ಹನಿ ರಕ್ತನೂ ಕೊಟ್ಟಿಲ್ಲ. ಎಲ್ಲ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.